ಅನ್ನೀಸ್ ಕಿಚನ್ಗೆ ಸ್ವಾಗತ. ಸಾಬುದಾನ 200 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಸೊ ಯಾವ ಥರ ಸಂಡಿಗೆ ಮಾಡೋದಂತ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ನಾನಿವಾಗ ಒಂದು ಎಂಟಿ ಬೌಲ್ಗೆ ಇದು ಸಾಬುದಾನನ 200 ಗ್ರಾಮ್ ಅಷ್ಟು ಸಾಬುದಾನನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಎಷ್ಟಾದರೂ ತೊಗೊಳ್ಬೋದು. ನಾನಿಲ್ಲಿ 200 ಗ್ರಾಮ್ ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾನಿವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು 3-4 ಸಲ ಚೆನ್ನಾಗಿ ತೊಳ್ಕೊಳ್ತೀನಿ. ಯಾಕಂದರೆ ಅದ್ರ ಮೇಲಿರೋ ಸ್ಟಾರ್ಚ್ ಕೂಡ ಚೆನ್ನಾಗಿ ಹೋಗಬೇಕು. ಅವಾಗ ನಿಮಗೆ ಸಂಡಿಗೆ ಕೂಡ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಬನ್ನಿ, ಇವಾಗ ಇದು ತೊಳ್ಕೊಂಡಾಗಿದೆ. ನಾನು ಇದನ್ನು ನೀರು ಕೂಡ ನಾನಿವಾಗ ಬಸ್ಬಿಡ್ತೀನಿ. ಸೊ ಕ್ಲೀನಿಗೆ ಇದರಲ್ಲಿರೋ ನೀರೆಲ್ಲ ಅಂಶ ಎಲ್ಲ ಹೋದರೆ ನಿಮಗೆ ಅದರದ್ದು ಫುಲ್ ಸ್ಟಾರ್ಚ್ ಹೋಗಿದೆ ಅಂತ ಅರ್ಥ. ಸೊ ಇದಕ್ಕೆ ನಾನಿವಾಗ ಸ್ವಲ್ಪ ಮುಳುಗೋ ಅಷ್ಟು ನೀರು ಕೂಡ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಒಂದು 8 ಅವರ್ ನೆನೆಸೋಣ. ಇಲ್ಲ 4 ಅವರ್ ನೆನೆಸಿದ್ರು ಆಯಿತು. ಇವಾಗ ಒಂದು 4 ಅವರ್ ನೆನೆಸಿದ್ರು ಆಯಿತು ಫಸ್ಟ್ ಟೈಮಲ್ಲಿ. ಸೊ ಇದಾಗಲೇ ನೆಂದಿದೆ. ನೆಂದ್ಕೊಂಡು ನೋಡಿ, ಎಲ್ಲ ನೀರೆಲ್ಲ ಹೀರ್ಕೊಂಡಿದೆ. ಸೊ ಇವಾಗ ಇದಕ್ಕೆ ನೀವೇನು ಮಾಡಬೇಕು, 1 ಗ್ಲಾಸ್ ಸಾಬುದಾನ ಅಂದರೆ 200 ಗ್ರಾಮ್ಗೆ ನಾನು ಒಂದು 5 ಗ್ಲಾಸಷ್ಟು ನೀರು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತೀನಿ. ಚೆನ್ನಾಗಿದು ಬಾಯ್ಲ್ ಆಗಬೇಕು. ಇದ್ರ ಜೊತೆಗೆ ನಾನು ಉಪ್ಪು ಕೂಡ ಸೇರಿಸೋಣ. ನೋಡಿ, ಇವಾಗ ಇದು ಚೆನ್ನಾಗಿ ಎಷ್ಟು ಚೆನ್ನಾಗಿ ಉದ್ರಾಗಿ ಅರಳಿದೆ ಇದು. ಸೊ ಇವಾಗ ಇದಕ್ಕೆ ನಾನು ಉಪ್ಪು ಕೂಡ ಹಾಕ್ಕೊಳ್ತೀನಿ. ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅದು ರುಚಿಗೆ ತಕ್ಕಂತೆ ನೀವು ಉಪ್ಪು ಹಾಕ್ಕೊಳ್ಳಿ. ಇವಾಗ ನೀರು ಮರಳ್ತಾ ಇದೆ. ಸೊ ಇವಾಗ ನೀರು ಮರಳ್ತಾ ಇದ್ರೆ ಇದು ಸ್ವಲ್ಪ ಆಫ್ ಮಾಡಿಬಿಟ್ಟು ಇವಾಗ ಏನಿದು ನಾನು ಸಾಬುದಾನ ಇಟ್ಕೊಂಡು ಅದಕ್ಕೇ ಈ ಬಿಸಿನೀರು ಕೂಡ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಬೇಗ ಕೂಡ ಮಾಡ್ಬೋದು. ಸೊ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ನೀವು ಇದನ್ನು ಮಾತ್ರ ಓವರ್ ನೈಟ್ ನೆನೆಸ್ಬಿಡಿ. ಒಂದು 8 ಅವರ್ ಮ್ಯಾಕ್ಸಿಮಮ್, ಒಂದು 8 ಅವರ್ ನೆನೆಸಿದ್ರೆ ಸಾಕು. ಸೊ ಒಂದು ತಟ್ಟೆನ ಮುಚ್ಚಿಬಿಟ್ಟು ಒಂದು 8 ಅವರ್ ನೆನೆಸ್ಬಿಡೋಣ. ಸೊ ಇವಾಗ ನೋಡಿ, ಕ್ಲೀನಾಗಿ ಕಾಣ್ತಾ ಇದೆ ನಿಮಗೆ. ಸೊ ಇದರಲ್ಲಿ ಎಷ್ಟು ನೀರು ಬೇಕೋ ನಿಮಗೆ ರುಬ್ಕೊಳ್ಳೋಕೆ ಅಷ್ಟು ನೀರು ಮಾತ್ರ ತೊಗೊಳ್ಳಿ. ಎಲ್ಲ ನೀರು ಜಾಸ್ತಿ ಏನು ಬೇಕಾಗಿಲ್ಲ. ಸೊ ಈ ಹೆಚ್ಚು ಕಡಿಮೆ ಆಗುತ್ತೆ. ಅದರ ತಿರ್ಗಿ ನಿಮಗೆ ತೆಳು ಬೇಕಂದರೆ ಮಾತ್ರ ಫುಲ್ ನೀರು ಯೂಸ್ ಆಗುತ್ತೆ. ಸ್ವಲ್ಪ ಗಟ್ಟಿಯಾಗಿ ಬೇಕಂದರೆ ನಿಮಗೆ ಸ್ವಲ್ಪ ನೀರನ್ನು ತೆಗಿಬೇಕಾಗುತ್ತೆ. ನೋಡಿ, ಈ ಹದಕ್ಕೆ ಇವಾಗ ನಾವು ರುಬ್ಕೊಳ್ಳೋಣ. ನೀರು ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ಸೊ ಇವಾಗ ರುಬ್ಕೊಂಡಿದ್ದೀನಿ ತುಂಬ ಸಾಫ್ಟಾಗಿ. ಸೊ ಬನ್ನಿ, ಒಂದು ಬೌಲ್ಗೆ ಹಾಕ್ಕೊಂಡಿರೋಣ. ಸೊ ನೋಡೋದಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸ್ವಲ್ಪ ದೋಸೆ ಹದಕ್ಕೇ ಮಾಡ್ಕೊಳ್ಳಿ. ನೋಡಿ, ಇದೇ ಗ್ಲಾಸಲ್ಲಿ ನಾನು 5 ಗ್ಲಾಸಷ್ಟು ನೀರು ಹಾಕೊಂಡಿದ್ದು 1 ಗ್ಲಾಸಷ್ಟು ಸಾಬುದಾನನ ತೊಗೊಂಡಿದ್ದೀನಿ. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಲಿ. ಇನ್ನೂ ಗಟ್ಟಿ ಕನ್ಸಿಸ್ಟೆನ್ಸು ತೊಗೋಬೋದು. ಸೊ ಒಂದು ಪೇಪರ್ ಮೇಲೆ ಪ್ಲಾಸ್ಟಿಕ್ ಮೇಲೆ ಹಾಕಿದ್ರೆ ನಿಮಗೆ ತುಂಬ ಚೆನ್ನಾಗಿ ತುಂಬ ಬೇಗ ಬರುತ್ತೆ. ನೋಡಿ, ಬಿಸಿಲಿಗೆ ಹಾಕಿದ್ದೀನಿ, ಆಲ್ರೆಡಿ ಆಗಿದೆ. ಇವಾಗ ಬನ್ನಿ ಒಂದೊಂದು ಫ್ರೈ ಮಾಡೋಣ. ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಕ್ಲೀನಿಗೆ ವೈಟಾಗಿ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ. ನೋಡಿ, ಈ ಥರ ಎಷ್ಟು ಕ್ರಿಸ್ಪಿಯಾಗಿ